ಇದು ನಾನು ಚರ್ಚ್ ನೋಡಿದ್ದೆ, ನಮ್ಮ ಮಂದಿರ ನೋಡಿದ್ದೆ. ಮಸೀದಿಲಿ ಏನು ಮಾಡ್ತಾರೆ ಅನ್ನೋದನ್ನ ನಮಗೆ ಗೊತ್ತಿರಲಿಲ್ಲ. ನಮಗೆ ಅದು ಓಪನ್ ಆಗಿ ಎಲ್ಲಿ ಕೂಡ ಪ್ರಚಾರ ಆಗ್ತಾ ಇರಲಿಲ್ಲ. ಒಳಗೆ ಬರುವಾಗಲೇ ನನಗೆ ತುಂಬ ಆಯಿತು. ಪಾದರಕ್ಷೆಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಬೇರೆ ಎಲ್ಲಿ ಕಾಣ್ತದೆ ಇಷ್ಟು ಜನ? ನಾವೆಲ್ಲೂ ಕೂಡ ಬೇರೆ ನಮ್ಮ ಸಂಪ್ರದಾಯ ಬರೋ ಎಲ್ಲೇ ಹೋಗ್ತೇವೆ, ಎಲ್ಲೋ ಒಂದು ಪಾದರಕ್ಷೆ. ಅಲ್ಲಾ ಎಂಬ ಹೆಸರು ಸರಿಯಾಗಿ ಜನರಿಗೆ ಗೊತ್ತಿಲ್ಲ. ಮಸೀದಿದು ಇದು ಇದೆಯಲ್ಲ, ಏನು ಪ್ರೇಯರ್ ರೂಮ್ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ತುಂಬ ಪಾಸಿಟಿವ್ ಎನರ್ಜಿ ಥರ ಅನಿಸಿತು. ನಾವೇನು ಫೀಲ್ ಮಾಡ್ತೇವೆ ದೇವಸ್ಥಾನದ ಒಳಗೆ ಒಂದು ಪಾಸಿಟಿವ್ ಎನರ್ಜಿ. ಅಲ್ಲ, ಮೊದಲ ಬಾರಿಗೆ ನಾನು ನೋಡಿದಾಗ ನಾವು ಮಸೀದಿ ಒಳಗೆ ಹೋಗಲಿಕ್ಕೆ ಭಾಳ ಹಿಂಜರಿತಾ ಇದ್ದೇವೆ. ಯಾವುದೋ ಎಲ್ಲ ಇಲ್ಲಿ ಈಗಾಗಲೇ ಹೇಳಿದಾಗೆ ಇದು ಮದ್ದುಗುಂಡುಗಳು, ಬಾಂಬ್ಗಳು ಇರುವಂಥ ಒಂದು ಪ್ರದೇಶ ಅಂತ ನಮಗೆ ಅನಿಸ್ತಾ ಇತ್ತು. ಈ ರೀತಿಯ ಸೌಹಾರ್ದ ನಮಗೆ ಬೇಕು. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ನೋಡಿದಾಗೆಲ್ಲ ತುಂಬ ಖುಷಿ ಆಯಿತು. ಮೊದಲು ಮಸೀದಿ ಅಂದರೆ ನಮಗೇನೋ ಹೆದರಿಕೆ ಆಗ್ತಿತ್ತು. ಮಸ್ಜಿದ್ಗಳೆಂದರೆ ನಿಗೂಢ ಕೇಂದ್ರಗಳು ಎಂಬ ಅಪವಾದವನ್ನು ದೂರ ಮಾಡಿದ್ದು ಮಸ್ಜಿದ್ ದರ್ಶನ ಕಾರ್ಯಕ್ರಮ. ಇಂತಹ ದರ್ಶನ ಕಾರ್ಯಕ್ರಮಗಳು ಈಗ ಎಲ್ಲೆಡೆ ವ್ಯಾಪಿಸಿವೆ. ಎಲ್ಲ ಸಮುದಾಯ ವರ್ಗದವರು ಮಾಡ್ತಾ ಇದ್ದಾರೆ, ಎಲ್ಲ ವರ್ಗ ಸಮುದಾಯದವರನ್ನು ಕರಿತಾ ಇದ್ದಾರೆ. ಇಂತಹದ್ದೇ ಒಂದು ಕಾರ್ಯಕ್ರಮ ನಾವು ಉಡುಪಿ ಜಿಲ್ಲೆಯ ಉಡುಪಿ ನಗರದ ಇಂದ್ರಾಳಿಯಲ್ಲಿ ಕಂಡೆವು. ಇಂದ್ರಾಳಿಯ ನೂರಾನಿ ಮಸ್ಜಿದ್ನಲ್ಲಿ ಈಗ ಮಸ್ಜಿದ್ ದರ್ಶನ ಕಾರ್ಯಕ್ರಮ ನಡೀತದೆ. ಎಲ್ಲ ಧರ್ಮ ವರ್ಗದವರು ಬರ್ತಾ ಇದ್ದಾರೆ, ಅವರು ತಮ್ಮ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಬನ್ನಿ ಕೇಳಿ. ನನ್ನ ಹೆಸರು ಸಾಧನಾ ಮಲ್ಯ. ನಾನಿದೇ ಮಣಿಪಾಲ್ ಪರಿಸರದಲ್ಲಿ 35 ವರ್ಷದಿಂದ ಇದ್ದೋದ್ರಿಂದ ದಿನ ಆಚೆ ಹೋಗುವಾಗ ಈ ಮಸೀದಿಯನ್ನು ನೋಡ್ತೇನೆ. ಎಷ್ಟೋ ಸಲ ಒಳಗೆ ಏನಾಗ್ತಿರ್ಬೋದು, ಒಳಗೆ ಹೋಗಿ ನೋಡ್ಬೋದಾ ಅಂತ ಒಂದು ಮನವರಿಕೆ ಇತ್ತು. ಆದರೆ ಕೊನೆಗೆ ನನ್ನನ್ನೇ ಇಲ್ಲಿ ಗೆಸ್ಟಾಗಿ ಕರೀತಾರಂತ ನಾನು ಅನಿಸಲಿಲ್ಲ. ನೋಡಿ, ನಾನಾಗಲೇ ಹೇಳಿದ ಹಾಗೆ ನನ್ನ ಮನೆಯಲ್ಲಿ 4 ವಸ್ತುಗಳನ್ನು ನಾನು ಒಟ್ಟಿಗೆ ಇಟ್ಟಿದ್ದೇನೆ. ಅದು ಭಗವದ್ಗೀತೆ, ಗುರುಚರಿತ್ರೆ, ಬೈಬಲ್ ಮತ್ತು ಕುರಾನ್. ಬಂದವರೆಲ್ಲ ಕೇಳ್ತಾರೆ, ಯಾಕೆ ನೀನು ಹೀಗೆ ಇಟ್ಟಿದ್ಯಾ? ಅದಕ್ಕೆ ನಾನು ಹೇಳಿದೆ, ಎಲ್ಲವನ್ನು ನಾನು ಒಟ್ಟಿಗೆ ಓದ್ತೇನೆ. ಅದರಲ್ಲೆಲ್ಲ ತತ್ವಗಳನ್ನು ನಾನು ನನ್ನ ನಿತ್ಯ ಜೀವನದಲ್ಲಿ ಪರಿಪಾಲಿಸ್ತೇನೆ. ಮಸೀದಿಗೆ ಬರುವಾಗ ನನ್ನ ಕಲ್ಪನೆ ಏನಂತ ಹೇಳಿದರೆ, ಒಂದು ಹಳೆ ಕಾಲದ ಒಂದು ಕಟ್ಟಡ, ತುಂಬ ಹಳೆ ಕಾಲದ ಒಂದು ಕಟ್ಟಡ ಇರ್ಬೋದು. ಮತ್ತು ಅದೇ ಸಾಮಾನ್ಯನೆಲ್ಲ ಹಾಗೆಲ್ಲ ಅದೇ ಇಷ್ಟು ಸುಸಜ್ಜಿತವಾಗಿ, ಹವಾನಿಯಂತ್ರಿತವಾಗಿ, ಇಷ್ಟು ಸ್ವಚ್ಛವಾಗಿ ಒಳಗೆ ಬರುವಾಗಲೇ ನನಗೆ ತುಂಬ ಆಯಿತು. ಪಾದರಕ್ಷೆಗಳನ್ನು ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ರೀ. ಬೇರೆ ಎಲ್ಲಿ ಕಾಣ್ತದೆ ಇಷ್ಟು ಜನ? ನಾವೆಲ್ಲೂ ಕೂಡ ಬೇರೆ ನಮ್ಮ ಸಂಪ್ರದಾಯ ಬರೋ ಎಲ್ಲೇ ಹೋಗ್ತೇವೆ, ಎಲ್ಲೋ ಒಂದು ಪಾದರಕ್ಷೆ. ಅದು ಕೂಡ ಭಯ ನಮಗೆ. ಒಂದು ಪಾದರಕ್ಷೆ ಅಲ್ಲಿ, ಒಂದು ಇಲ್ಲಿಡೋದು, ಯಾರಾದರೂ ಕಳ್ಳತನ ಮಾಡ್ತಾರೆ ಅಂಥೇಳಿ ಎಷ್ಟು ಚೆಂದ ಮಾಡಿ ಜೋಡಿಸಿದ್ದಾರೆ. ಅಲ್ಲಿಂದಲೇ ಅವರು ಶಿಸ್ತು ಕಾಣ್ತದೆ. ಮತ್ತು ಯಾವ ರೀತಿ ಒಂದು ಮಹಿಳೆಯಾಗಿ ನಾನು ಬಂದಾಗ ನನಗೆ ಯಾವ ರೀತಿಯಲ್ಲಿ ಗೌರವದಿಂದ ಅವರು ಒಳಗೆ ಕರ್ತಂದರು. ಮತ್ತು ಇನ್ನೊಂದು ಏನಂತ ಹೇಳಿದೆ, ಅವರಲ್ಲಿ ಐಡಲ್ ವರ್ಷಿಪ್ ಇಲ್ಲಲ್ಲ, ಮೂರ್ತಿ ಇದು ಇಲ್ಲ. ಹಾಗೆ ನಮ್ಮಲ್ಲಿ ಎಂತೋ 32 ಕೋಟಿ ದೇವರಂದ ಮೇಲೆ ನಾವೇ ಕನ್ಫ್ಯೂಷನ್ ಇರ್ತೇವೆ ಯಾವ ದೇವರಿಗೆ ನಾವು ನಂಬಿಸೋದು ಅಂಥೇಳಿ. ಸೊ ನಾನು ನಂಬಿಸೋದು ಅಲ್ಮೈಟಿ, ನಮ್ಮಕ್ಕಿಂತ ಮೇಲ್ಪಟ್ಟ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ನಮನ ಅಂತ ನಾನು ಯಾವತ್ತೂ ಹೇಳ್ತೇನೆ. ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಸೀದಿಯಲ್ಲಿ ಒಳಗೆ ಏನೂ ಇಲ್ಲ, ಒಂದು ಕುರ್ಚಿ ಮಾತ್ರ ಮತ್ತು ಚಾಪೆ. ಹಾಗಾಗಿ ಯಾವ ಅರಸ ಬಂದರೂ ಯಾರು ಬಂದರೂ ಮಸೀದಿಯನ್ನು ದೋಚಲಿಲ್ಲ. ಬಾಬ್ರಿ ಮಸೀದಿ ಒಂದು ಬಿಟ್ಟು ಮತ್ತೆಲ್ಲಿಯೂ ಮಸೀದಿಯನ್ನು ದೋಚಲಿಲ್ಲ ಅಂದರೆ ಒಳಗಲ್ಲಿ ಏನೂ ಇಲ್ಲ. ಎರಡನೇದು, ಅಲ್ಲಾ ಎಂಬ ಹೆಸರು ಸರಿಯಾಗಿ ಜನರಿಗೆ ಗೊತ್ತಿಲ್ಲ. ಅದು ಏಕದೇವನಿಗೆ ಕರೆಯುವ ಹೆಸರು ಇಲ್ಲ. 2 ಶಬ್ದ ಒಟ್ಟು ಸೇರಿ ಅಲ್ಲ ಅಂದರೆ ಏಕದೇವ. ಅದು ಯಾರೂ ಹೇಳ್ಬೋದು. ಅಲ್ಲಾಹು ಅಕ್ಬರ್, ಅಕ್ಬರ್ ಅಂದರೆ ಗ್ರೇಟ್, ಗಾಡ್ ಈಸ್ ಗ್ರೇಟ್ ಅಷ್ಟೇ ಬಿಟ್ಟು ಮತ್ತೇನಲ್ಲ. ಎಲ್ಲರೂ ಎಣಿಸೋದು ಅಂತ ಹೇಳಿದ್ರೆ ಅಲ್ಲ ಅಂದರೆ ಮುಸ್ಲಿಮ ದೇವರು, ಅಲ್ಲ ಅಂದರೆ ಮುಸ್ಲಿಮ ದೇವರಲ್ಲ, ಅಲ್ಲ ಅಂದರೆ ದೇವರು ಇದನ್ನು ನಾವು ತಿಳಿದುಕೊಳ್ಬೇಕು. ಮತ್ತೊಂದು ನಾನು ಬಹಳ ಒಂದು ಶಿಸ್ತು ನೋಡಿದ್ದು ಮುಸ್ಲಿಂ ಮಸೀದಿಯಲ್ಲಿ ಅಂತೇಳಿದ್ರೆ, ನಮಾಜಿಗೆ ಬರುವಾಗ ಪ್ರತಿಯೊಬ್ಬರು ಬಂದು ಸಾಲಿನಲ್ಲೇ ಸೇರ್ತಾರೆ ಬಿಟ್ಟು ಒಂದೊಂದು ಕಡೆಯಲ್ಲಿ ಹೋಗಿ ಕೊಡುವುದಿಲ್ಲ. ಅವು ಐಶ್ವರ್ಯವಂತನಿರಲಿ ಬಡವನಿರಲಿ ಯಾರೇ ಇರಲಿ, ಆ ಸಾಲನ್ನೇ ಸೇರಿಕೊಂಡು ಇಡೀ ಆ ನಮಾಜನ್ನು ಮಾಡ್ತಾರೆ. ಅಂಥದ್ದನ್ನು ನಾನು ಎಲ್ಲಿಯೂ ನೋಡಲಿಲ್ಲ, ಯಾವ ಧರ್ಮದಲ್ಲಿಯೂ ನೋಡಲಿಲ್ಲ. ಆದರೆ ಮಸೀದಿಯಲ್ಲಿ ನಾನು ಅದನ್ನು ನೋಡಿದ್ದೇನೆ. ಹೀಗೆ ಒಂದು ರೀತಿಯ ಶಿಸ್ತಿನಲ್ಲಿ ಜೀವಿಸುವಂಥ ಒಂದು ಸಮಾಜ, ಅದರಲ್ಲಿ ಮುಸ್ಲಿಮರು ಕೂಡ ಒಂದು ಉನ್ನತ ಸ್ಥಾನವನ್ನು ಪಡಿತಾರೆ. ಮಸೀದಿಗೆ ಎಂಟರ್ ಆಗುವ ಮೊದಲು ನಿಮ್ಮ ಕಲ್ಪನೆ ಏನಿತ್ತು? ಅದನ್ನು ನೋಡಿದ ನಂತರ ನಿಮ್ಮ ಬಂದ ಪರಿವರ್ತನೆ ಏನು? ಅಲ್ಲ, ಮೊದಲ ಬಾರಿಗೆ ನಾನು ನೋಡಿದಾಗ ನಾವು ಮಸೀದಿ ಒಳಗೆ ಹೋಗಲಿಕ್ಕೆ ಭಾಳ ಹಿಂಜರಿತಾ ಇದ್ದೇವೆ. ಯಾವುದೋ ಎಲ್ಲ ಇಲ್ಲಿ ಈಗಾಗಲೇ ಹೇಳಿದಾಗೆ ಇದು ಮದ್ದುಗುಂಡುಗಳು, ಬಾಂಬ್ಗಳು ಇರುವಂಥ ಒಂದು ಪ್ರದೇಶ ಅಂತ ನಮಗೆ ಅನಿಸ್ತಾ ಇತ್ತು. ಆದರೆ
ಈ ದಿನ ಇಲ್ಲಿ ಒಳಗೆ ಬಂದಾಗ ಇಲ್ಲಿರುವಂಥ ಒಂದು ಸೌಹಾರ್ದತೆ ಮತ್ತು ಇಲ್ಲಿರುವಂಥ ಸೋದರ ಸೋದರಿಯರ ಬಗ್ಗೆ ಇರುವಂಥ ಕಲ್ಪನೆ ಅದು ನಿಜಕ್ಕೂ ಪ್ರಶಂಸನೀಯವಾದದ್ದು. ಮತ್ತು ಇದರಲ್ಲಿ ಇದು ಕೇವಲ ಅದು ಯಾರದೇ ಇದು ಮುಸ್ಲಿಮರ ದೇವರು, ಇದು ನಾನ್ ಮುಸ್ಲಿಮರ ದೇವರು ಅಂತ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಸೃಷ್ಟಿಕರ್ತನ ಓರ್ವನೇ ದೇವನೊಬ್ಬ ನಾಮ ಹಲವು ಅಂತ ಹೇಳುವಾಗೆ ಓರ್ವನೇ ದೇವನನ್ನು ಸ್ತುತಿಸುವಂಥ ಒಂದು ದೇವಾಲಯ ಇದಾಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮತ್ತು ಈ ಮಸೀದಿಯಲ್ಲಿ ನಾನು ಕಾಲಿಡುವಾಗ ಇದ್ದಂಥ ಏನು ಅಪನಂಬಿಕೆಗಳು ಎಲ್ಲ ಇತ್ತು ಅದೆಲ್ಲ ದೂರವಾಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ. ಮಸೀದಿಗೆ ಬರುವ ಮೊದಲು ಕಲ್ಪನೆ ಏನಿರಲಿಲ್ಲ, ಹೊರಗಿನಿಂದ ನೋಡ್ತಾ ಹೋಗ್ತಿದ್ದೆ, ಏನೋ ಅಲ್ಲಿ ಪ್ರಾರ್ಥನೆ ನಡೀತದೆ, ಆರಾಧನೆ ನಡೀತದೆ ಅಂದ್ಬಿಟ್ರೆ ಮತ್ತೆ ಯಾವ ಕಲ್ಪನೆಯೂ ಇರಲಿಲ್ಲ. ಸತ್ಯ ಹೇಳಬೇಕಾದ್ರೆ ನಾನು ಮುಗ್ಧ ಮನಸ್ಸಿನಿಂದ ಒಳಗೆ ಬಂದಿದ್ದೇನೆ. ಯಾವುದೇ ಒಂದು ತಪ್ಪು ಅಭಿಪ್ರಾಯ ಇಟ್ಕೊಂಡು ಬಂದವನಲ್ಲ. ಅದನ್ನು ಶುದ್ಧಿ ಮಾಡಲಿಕ್ಕೆ ಮೊದಲಿಂದ ಒಳ್ಳೆ ಅಭಿಪ್ರಾಯ ಇತ್ತು, ಇಲ್ಲ ಅಂತಲ್ಲ. ಆದರೆ ಒಳಗೆ ಬಂದಾಗ ಇನ್ನಷ್ಟು ಅದು ನನಗೆ ಅರ್ಥ ಆಯಿತು, ಒಳಗೆ ಏನು ಇದೆ ಅನ್ನೋದು ಗೊತ್ತಾಯಿತು. ಇಲ್ಲಿ ಸ್ಟ್ರಕ್ಚರ್ ಏನಿದೆ, ಕಾರ್ಯಕ್ರಮ ಏನು ನಡೀತದೆ, ಇದು ಯಾವ ಥರದಲ್ಲಿ ಒಂದು ಪೂಜನೀಯ ಸ್ಥಳ ಆಗುತ್ತೆ ಅನ್ನೋದು ಅರ್ಥ ಆಯಿತು ಅಷ್ಟೇ. ಇದರಲ್ಲಿ ಮುಖ್ಯವಾಗಿ ಕಂಡಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದಾಗ ಕೂಡ ಎಲ್ಲ ಸಮುದಾಯದವರು ಇದ್ದಾರೆ ಅಲ್ವಾ. ಒಂದು ಬಾಂಧವ್ಯ ಇದೆ. ಕ್ರಿಶ್ಚಿಯನ್ಸ್ ಇದ್ರು, ಮುಸ್ಲಿಮ್ಸ್ ಇದ್ರು, ಹಿಂದೂಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರು. ಆದ ಕಾರಣ ಒಂದು ರೀತಿಯ ಬಾಂಧವ್ಯ ಬಂತು. ಇಲ್ಲಿನ ಸಂಸ್ಕೃತಿ, ಇಸ್ಲಾಂ ಸಂಸ್ಕೃತಿ ಏನಿದೆ, ಅವರ ಆಹಾರ ಪದ್ಧತಿ ಏನಿದೆ, ಅದನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಆಯಿತು. ಪ್ರತಿಯೊಂದು ಮಸೀದಿ ಒಳಗಿನ ಪ್ರತಿಯೊಂದು ವ್ಯವಸ್ಥೆ ಇದೆ, ಕೋಣೆಗಳನ್ನು ತೋರಿಸಿದ್ರು ಏನೇನು ನಡೀತದೆ ಅಂತ. ಇದು ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಅಲ್ಲಿ ಬರ್ತಾರೆ ಹೋಗ್ತಾರೆ, ನಮ್ಮ ಸ್ನೇಹಿತರು ನಾವು ನಿತ್ಯ ನೋಡ್ತೇವೆ, ಬರ್ತಾರೆ ಹೋಗ್ತಾರೆ. ಅಲ್ಲ, ಇದರೊಳಗೆ ಒಂದು ಪವಿತ್ರವಾದ ತಾಣ ಇದೆ. ಇಲ್ಲಿ ಶುದ್ಧಿ ಏನಾಗಬೇಕು, ಅದರ ಡ್ರೆಸ್ ಕೋಡ್ ಏನಿರ್ಬೋದು, ಅಲ್ಲಿ ಏನು ಪ್ರಾರ್ಥಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಅಭಿಪ್ರಾಯನ ಮೂಡಿಸಿದ್ದಾರೆ. ನಿಮಗೆ ವಂದನೆಗಳು ಅಂತ ಹೇಳ್ತಾ ಇದ್ದೇನೆ. ನಾನು ಡಾಕ್ಟರ್ ನರೇಂದ್ರ ಕುಮಾರ್, ಸುನಾಗ್ ಆಸ್ಪತ್ರೆಯ ಆರ್ಥೋಪೆಡಿಕ್ ಸರ್ಜನ್. ಇವಳು ನನ್ನ ಮಗಳು ಸುನವ್ಯ. ಇಂದಿನ ಅತ್ಯಂತ ಅರ್ಥಪೂರ್ಣವಾದಂಥ ಒಂದು ಭಾರಿ ಖುಷಿ ಆಯಿತು. ಯಾಕೆಂದರೆ ಈ ರೀತಿಯ ಸೌಹಾರ್ದ ನಮಗೆ ಬೇಕು. ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ತುಂಬ ಖುಷಿಯಾಯಿತು. ನನಗೆ ಗೊತ್ತಿತ್ತು, ನನಗೆ ಒಬ್ಬ ಡಾಕ್ಟ್ರಾಗಿ ನನಗೆ ಯಾವ ಧರ್ಮ ಇಲ್ಲ, ಜಾತಿ ಇಲ್ಲ. ನನ್ನ ವೈದ್ಯಕೀಯ ಧರ್ಮವೇ ನನ್ನ ಧರ್ಮ. ಸೊ ಹಾಗಾಗಿ ನಾನು ಎಲ್ಲರನ್ನೂ ಸಹಿತ ಒಂದೇ ರೀತಿಯಲ್ಲಿ ನೋಡುವಂಥ ವ್ಯಕ್ತಿ. ಸೊ ನನಗೆಲ್ಲರೂ, ಪ್ರತಿಯೊಬ್ಬ ಮನುಷ್ಯನೂ ಸಹಿತ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಒಂದೇ ರೀತಿಯಾದಂಥ ಕಾಣುವಂಥ ವ್ಯಕ್ತಿ. ಸೊ ಅಂಥದ್ರಲ್ಲಿ ನಿಮ್ಮ ಆಚರಣೆ ವಿಚಾರಗಳನ್ನು ನೋಡುವ ಈ ಒಂದು ಅವಕಾಶವನ್ನು ಮಾಡಿಕೊಟ್ರಿ, ಅದಕ್ಕಾಗಿ ನಿಮಗೆ ಅತ್ಯಂತ ಧನ್ಯವಾದಗಳು. ನಾನು ಬಿ ಕುಶಾಲ್ ಶೆಟ್ಟಿ ಹೇಳಿ, ಇಲ್ಲಿ ಮಾಜಿ ನಗರಸಭಾ ಉಪಾಧ್ಯಕ್ಷರು, ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಈಗ ಪ್ರಸ್ತುತ. ಬಹುಶಃ ಇವತ್ತಿನ ಒಂದು ಈ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ನಮಗೆಲ್ಲ ಒಂದು ಮಸೀದಿ ಒಳಗೆ ಪ್ರವೇಶಿಸಿ ಅಲ್ಲಿಯ ವ್ಯವಸ್ಥೆ ಮತ್ತು ಅಲ್ಲಿಯ ಒಂದು ಪೂಜೆಯ ನಿಮ್ಮ ಏನು ಪ್ರಾರ್ಥನೆ ಒಂದು ಪದ್ಧತಿ ಇದೆಲ್ಲವನ್ನು ತಿಳ್ಕೊಳ್ಳುವ ಒಂದು ಅವಕಾಶ ಸಿಕ್ಕಿತು. ಅನೇಕ ನಮ್ಮ ಗೆಳೆಯರು ಸಿಕ್ಕಿದ್ರು, ವಿಶೇಷವಾಗಿ ಬಹಳ ಸಮಯದ ನಂತರ ತುಂಬ ಗೆಳೆಯರು ಸಿಕ್ಕಿದ್ರು. ಬಹುಶಃ ಇಂಥ ಕಾರ್ಯಕ್ರಮಗಳು ಆವಾಗ ಆದರೆ ಬಹುಶಃ ಸಮಾಜದಲ್ಲಿ ಏನೋ ಒಂದು ತಪ್ಪು ಕಲ್ಪನೆ ಏನಿದೆ ಅದೆಲ್ಲ ನಿವಾರಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ಅವಶ್ಯಕ. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ವಸಂತ್ ಕುಮಾರ್ ಅಂತ ಹೇಳಿ ಸರ್, ನಾನು MGM ಕಾಲೇಜ್ ಸೂಪರ್ಡೆಂಟ್. ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ನೋಡಿದಾಗೆಲ್ಲ ತುಂಬ ಖುಷಿ ಆಯಿತು. ಮೊದಲು ಮಸೀದಿ ಅಂದರೆ ನಮಗೇನೋ ಹೆದರಿಕೆ ಆಗ್ತಿತ್ತು, ಬಟ್ ಇಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ. ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಹೆದರಿಕೆ ಆಗ್ತಿತ್ತು ನಿಮಗೆ? ಅಲ್ಲ, ಅದು ಸೈಕಾಲಜಿ ಹಾಗೆ ಆಗಿಬಿಟ್ಟಿದೆ ನಮಗೆ, ಮತ್ತೆ ಒಳಗೆ ಬಿಡ್ತಿದ್ದಿಲ್ಲಲ್ಲ ಯಾರಿಗೂ. ಅದಕ್ಕಾಗಿ ಈಗ ಬಿಟ್ಟೋದ್ರಿಂದ ನಮಗೆ ಒಂದು ಖುಷಿ ಆಯಿತು. ಏನಿಲ್ಲ, ಒಳ್ಳೆ ಇದೆ, ಅದು ಹಾಗೆ ನನಗೆ ತುಂಬ ಖುಷಿಯಾಗಿದೆ ಸರ್. ನೋಡಿದ್ದೀನಿ ಮಸೀದಿನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಒಳಗಡೆ ಇರೋದೆಲ್ಲ, ಮತ್ತು ಅರಬಿಕ್ ಭಾಷೆಯಲ್ಲಿ ಹೆಸರೆಲ್ಲ ಬರ್ಸಿಕೊಂಡೆ ನಾನು. ಅದು ಎಲ್ಲ ಖುಷಿ ಆಯ್ತು ನನಗೆ ನೋಡಿಬಿಟ್ಟು. ನಾನು ಈಗಂತಲ್ಲ, ಮುಂಚಿನಿಂದಲೂ ಹಾಗೆ ನಮಗೆ ಒಂದು ಖಂಡಿತ ಗೊತ್ತಿದೆ, ದೇವನೊಬ್ಬನೇ ಹೇಳಿ. ಇದೊಂದು ರಾಜಕೀಯದವರ ಡೊಂಬರಾಟದಿಂದ ಅಧಿಕಾರಕ್ಕಾಗಿ ನಡೆಯುವ ಡೊಂಬರಾಟ ಇದೆಯಲ್ಲ. ಆದರೆ ದೇವನೊಬ್ಬನಿದ್ದಾನೆ, ಇಂದಲ್ಲ ನಾಳೆ ಸತ್ಯ ಎಲ್ಲರಿಗೂ ಗೊತ್ತಾಗ್ತದೆ. ಈ ಮನುಷ್ಯ ಉಂಟಲ್ಲ, ತನ್ನ ಸ್ವಾರ್ಥಕ್ಕಾಗಿ ಮಾಡುವಂಥ ಈ ಜಾತಿ ಧರ್ಮ ಗಲಾಟೆಗಳಿವು, ಅದು ಇಂದಲ್ಲ ನಾಳೆ ಸರಿಯಾಗಿ ಆಗ್ತದೆ. ಆ ಒಂದು ತಲೆಬಿಸಿ ಮಾಡಲಿಕ್ಕಿಲ್ಲ. ಪ್ರತಿ ದಿವಸ ನಾನು ಉಂಟಲ್ಲ, ಡೈಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವ. ನನ್ನ ಮನೆಯಲ್ಲಿ ಪ್ರಾರ್ಥನೆ ಇದುಂಟು, ಗುಡಿ ಉಂಟು. ಅಲ್ಲಿನ ಪ್ರತಿ ಪೂಜೆ ಮಾಡುವಾಗಲೂ ಅಲ್ಲಿ ಈಶ್ವರ್ ಅಲ್ಲ ಯೇಸು ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತೇಳಿ. ಖುಷಿ ಆಯಿತು ನನಗೆ. ಮಸೀದಿದು ಇದು ಇದೆಯಲ್ಲ, ಏನು ಪ್ರೇಯರ್ ರೂಮ್ ಇದೆಯಲ್ಲ,
ಅದು ನನಗೆ ತುಂಬ ಖುಷಿ ಆಯಿತು, ತುಂಬ ಪಾಸಿಟಿವ್ ಎನರ್ಜಿ ಥರ ಅನಿಸಿತು. ನಾವೇನು ಫೀಲ್ ಮಾಡ್ತೇವೆ ದೇವಸ್ಥಾನದ ಒಳಗೆ ಒಂದು ಪಾಸಿಟಿವ್ ಎನರ್ಜಿ, ಅದು ನನಗೆ ಇಲ್ಲಿ ತುಂಬ ಕಾಣಿಸಿತು. ನನಗೆ ಅದು ಖುಷಿ ಆಯಿತು ರಿಯಲಿ. ಅಂದರೆ ನಮಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಮಸೀದಿ ಹೇಳಿದರೆ ಬರೀ ಗಂಡಸರಷ್ಟೇ ಹೋಗೋದಂತ ನಮಗೆ ಅನಿಸ್ತದೆ. ಹೋಗ್ತಾರೆ ಹೆಂಗಸರು ಅನ್ನೋದು ಗೊತ್ತಿದ್ರೂ ಸಹ ನಾವು ನಾರ್ಮಲಿ ನೋಡಿರುವುದಿಲ್ಲ. ಹಾಗಾಗಿ ನನಗೆ ಖುಷಿ ಆಯಿತು ಬಂದು. ಇದು ನಾನು ಚರ್ಚ್ ನೋಡಿದ್ದೆ, ನಮ್ಮ ಮಂದಿರ ನೋಡಿದ್ದೆ. ಮಸೀದಿಲಿ ಏನು ಮಾಡ್ತಾರೆ ಅನ್ನೋದನ್ನ ನಮಗೆ ಗೊತ್ತಿರಲಿಲ್ಲ. ನಮಗೆ ಅದು ಓಪನ್ ಆಗಿ ಎಲ್ಲಿ ಕೂಡ ಪ್ರಚಾರ ಆಗ್ತಾ ಇರಲಿಲ್ಲ. ಆದರೆ ನನಗೆ ಇಲ್ಲಿ ಖುಷಿಯಾಗಿದೆ ಏನಂತ ಹೇಳಿದರೆ, ನೀವು ಪ್ರಾರ್ಥನೆ ಮಾಡುವಾಗ ಈ ಭುಜ ಸೇರಿಸ್ತೀರಾ, ಕಾಲು ಸೇರಿಸ್ತೀರಾ. ಇನ್ನೊಂದೇನೆಂದರೆ ಫಸ್ಟ್ ಲೈನಲ್ಲಿ ಒಬ್ಬ ರಾಜ ಬಂದರೂ ಅಷ್ಟೇ, ಶ್ರೀಮಂತ ಬಂದರೂ ಅಷ್ಟೇ, ಒಂದು ಕಡಿಮೆ ಸಂಬಳದವನು ಬಂದರೂ ಅಷ್ಟೇ, ಅಲ್ಲಿ ಸಮಾನತೆ ಕಲಿಸ್ತೀರಾ, ಮತ್ತು ನಮ್ಮವರು ಅನ್ನೋದನ್ನ ಕಲಿಸ್ತೀರಾ. ಇದು ನಾವು ನೋಡಿ, ಅವರು ನಮ್ಮವರು, ಇವರು ನಮ್ಮವರಲ್ಲ ಹಾಗೆ ಹೇಳಿದರೆ ನಮ್ಮ ಜನಾಂಗ, ನಮ್ಮ ಮಕ್ಕಳು ಕೇಳೋದಿಲ್ಲ, ಅಥವಾ ನನ್ನ ಜೊತೆ ಇರೋರು ನೀವು ಕೇಳೋದಿಲ್ಲ. ನಾವೇ ಸುಮ್ಮನೆ ನಾವೆಲ್ಲರೂ ಒಟ್ಟಿಗೆ ಕೈ ಹಿಡಿದು ನಿಂತ್ಕೊಂಡ್ಬಿಟ್ರೆ ನಮಗೆ ಪ್ರಶ್ನೆಯೇ ಬರೋದಿಲ್ಲ. ಇದೊಂದು ನಿಮ್ಮದು ಮೂಲ ಮಂತ್ರ, ನಿಮ್ಮಲ್ಲಿ ಒಗ್ಗಟ್ಟಿಗೊಂದು ಕಾರಣ. ಮಸ್ಜಿದ್ ದರ್ಶನ ಕಾರ್ಯಕ್ರಮದ ಸಂಘಟಕರು ಆಹ್ವಾನ ನೀಡಿದ ಎಲ್ಲರೂ, ಎಲ್ಲ ಧರ್ಮ ಸಮುದಾಯ ವರ್ಗದವರು ಕೂಡ ಇಲ್ಲಿ ಬಂದರು, ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದರು. ಅದನ್ನು ನಿಮಗೆ ಎದುರುಗಡೆ ಇಟ್ಟಿದ್ದೇವೆ. ಸೊ ಇದನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿರಿ. ಮತ್ತು ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.